ಪಿಎಂ ಪೋಸ್ಟ್ಗೆ ಮೋದಿ ಗುಡ್ ಬೈ. ಬಿಜೆಪಿಯಲ್ಲಿ ನೆಕ್ಸ್ಟ್ ಪಿಎಂ ಯಾರು? 4 ಯುವ ಸಿಎಂಗಳಿಗೆ ಭರ್ಜರಿ ಚಾನ್ಸ್. ಇವತ್ತು ನಾವು ಪ್ರಚಲಿತ ರಾಜಕೀಯದ ಅತ್ಯಂತ ದೊಡ್ಡ, ಅತ್ಯಂತ ಕುತೂಹಲಕಾರಿ ಮತ್ತು ದೇಶಾದ್ಯಂತ ಚರ್ಚೆ ಆಗ್ತಿರುವ ಒಂದು ಬಿಗ್ ಟಾಪಿಕ್ ಬಗ್ಗೆ ಮಾತನಾಡೋಣ. ಅದೇನಪ್ಪಾ ಅಂದ್ರೆ ಭಾರತದ ರಾಜಕೀಯದಲ್ಲಿ ಮುಂದಿನ ಹಂತ ಏನು? ನರೇಂದ್ರ ಮೋದಿ ಅವರ ನಂತರ ದೇಶದ ಮುಂದಿನ ಪ್ರಧಾನಮಂತ್ರಿ ಯಾರಾಗಬಹುದು? ಸ್ನೇಹಿತರೆ, ಕಳೆದ 10-11 ವರ್ಷಗಳಿಂದ ಭಾರತೀಯ ರಾಜಕೀಯ ಅಂದ್ರೆ ಅದು ನರೇಂದ್ರ ಮೋದಿ ಅನ್ನೋ ಹೆಸರು ಸುತ್ತಲೇ ತಿರುಗುತ್ತಿದೆ. 2014, 2019 ಮತ್ತು 2024 3 ಲೋಕಸಭಾ ಚುನಾವಣೆಗಳಲ್ಲೂ ಬಿಜೆಪಿ ಮುಂಚೂಣಿಯಲ್ಲಿದ್ದು ಆಡಳಿತ ನಡೆಸುತ್ತಿದೆ. ಆದ್ರೆ ರಾಜಕೀಯದಲ್ಲಿ ಕಾಲ ಎಷ್ಟೊಂದು ವೇಗವಾಗಿ ಬದಲಾಗುತ್ತೆ ಅಲ್ವಾ? ಬಿಜೆಪಿ ಒಳಗೆ ಮತ್ತು ದೇಶದ ರಾಜಕೀಯ ಅಂಗಳದಲ್ಲಿ ಈಗಿನಿಂದಲೇ ಒಂದು ದೊಡ್ಡ ಚರ್ಚೆ ನಡೀತಾ ಇದೆ. ಅದುವೇ ಮೋದಿಯವರ ನಂತರ ಯಾರು ಅನ್ನೋದು. ಅಷ್ಟೇ ಅಲ್ಲ, ಬಿಜೆಪಿಯಲ್ಲಿ ಈಗ 4 ಖಡಕ್, ಯಂಗ್ ಮತ್ತು ಡೈನಾಮಿಕ್ ಲೀಡರ್ಸ್ ಅಂದ್ರೆ ಯುವ ಮುಖ್ಯಮಂತ್ರಿಗಳು ಹಾಗೂ ಪ್ರಭಾವಿ ನಾಯಕರ ಹೆಸರುಗಳು ಭರ್ಜರಿಯಾಗಿ ಮುಂಚೂಣಿಗೆ ಬರ್ತವೆ. ಹಾಗಾದ್ರೆ ಯಾವುವು ಆ ಹೆಸರುಗಳು ಅಂದ್ರ, ನಂಬರ್ 1 ಯೋಗಿ ಆದಿತ್ಯನಾಥ್, ನಂಬರ್ 2 ದೇವೇಂದ್ರ ಫಡ್ನವೀಸ್, ನಂಬರ್ 3 ಹಿಮಂತ್ ಬಿಸ್ವಾ ಶರ್ಮಾ, ನಂಬರ್ 4 ಸುವೇಂದು ಅಧಿಕಾರಿ. ಈ 4ರಲ್ಲಿ ಮುಂದಿನ ಪ್ರಧಾನಿಯಾಗುವ ಸಾಮರ್ಥ್ಯ ಯಾರಲ್ಲಿದೆ? ಯಾರಿಗೆ ಎಷ್ಟೆಷ್ಟು ಚಾನ್ಸ್ ಇದೆ? ಬಿಜೆಪಿ ಹೈಕಮಾಂಡ್ ಹಾಗೂ ಆರ್ಎಸ್ಎಸ್ ಆಲೋಚನೆ ಏನಿರಬಹುದು? ಅದರಲ್ಲೂ ಇತ್ತೀಚೆಗೆ ಬಿಜೆಪಿ ಸಂಸದೀಯ ಮಂಡಳಿಯಲ್ಲಿ ನಡೆಯಲಿರುವ ಮಹತ್ವದ ಬದಲಾವಣೆಗಳ ಗೇಮ್ ಚೇಂಜರ್ ಪ್ಲಾನ್ ಏನು? ಈ ಎಲ್ಲಾ ವಿಷಯಗಳನ್ನ ಇವತ್ತು ನಾವು ಯಾವುದೇ ಬೋರಿಂಗ್ ಇಲ್ಲದೆ ಕಂಪ್ಲೀಟ್ ಅನಾಲಿಸಿಸ್ ಜೊತೆ ಚರ್ಚೆ ಮಾಡೋಣ. ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ, ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಬೆಲ್ ಬಟನ್ ಪ್ರೆಸ್ ಮಾಡಿದ್ರೆ ನಾವು ಅಪ್ಲೋಡ್ ಮಾಡೋ ಎಲ್ಲಾ ವಿಡಿಯೋಗಳ ಅಪ್ಡೇಟ್ ನಿಮ್ಮನ್ನ ತಲುಪುತ್ತೆ. ಸ್ನೇಹಿತರೆ, ವಿಷಯಕ್ಕೆ ಬರೋದಕ್ಕಿಂತ ಮುಂಚೆ ನಮಗೊಂದು ಪ್ರಶ್ನೆ ಬರಬಹುದು. ಯಾಕಪ್ಪ ಈಗಲೇ ಮೋದಿ ಅವರ ಉತ್ತರಾಧಿಕಾರಿ ಬಗ್ಗೆ ಚರ್ಚೆ ಅಂತ? ನೋಡಿ, ಆರ್ಎಸ್ಎಸ್ ಮತ್ತು ಬಿಜೆಪಿಯಲ್ಲಿ ಅಧಿಕೃತವಾಗಿ ಒಂದು 75 ವರ್ಷಗಳ ವಯಸ್ಸಿನ ನಿಯಮ ಇದೆ ಅನ್ನೋ ಮಾತು ನಿಮಗೂ ಗೊತ್ತಿರಬಹುದು. ಮೋದಿ ಅವರಿಗೆ ಈಗ ವಯಸ್ಸು 75ರ ಹತ್ತಿರ ಬರ್ತಿದೆ. ಅದಕ್ಕಿಂತ ಹೆಚ್ಚಾಗಿ ಪ್ರಜಾಪ್ರಭುತ್ವದಲ್ಲಿ ಯಾವುದೇ ಒಬ್ಬ ದೊಡ್ಡ ನಾಯಕ ತನ್ನ ನಂತರ ಪಕ್ಷವನ್ನ ನಡೆಸಿಕೊಂಡು ಹೋಗಲು ಮುಂದಿನ ತಲೆಮಾರಿನ ನಾಯಕರುಗಳನ್ನ ಬೆಳೆಸಲೇಬೇಕು. ಅಟಲ್ ಬಿಹಾರಿ ವಾಜಪೇಯಿ ಹಾಗೂ LK ಅಡ್ವಾಣಿ ಅವರ ಕಾಲ ಮುಗಿದ ನಂತರ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಅವರು ಹೆಜ್ಜೆ ಇಟ್ಟ ಹಾಗೆ ಈಗ ಮೋದಿ ಅವರ ನಂತರ ಯಾರು ಅನ್ನೋದು $1 ಮಿಲಿಯನ್ ಪ್ರಶ್ನೆ. ಅಮಿತ್ ಶಾ ಅವರು ಈಗಾಗಲೇ ರಾಷ್ಟ್ರೀಯ ಮಟ್ಟದಲ್ಲಿ ಅತ್ಯಂತ ಪ್ರಭಾವಿ ಗೃಹ ಸಚಿವರಾಗಿದ್ದಾರೆ. ಆದ್ರೆ ಪಕ್ಷಕ್ಕೆ ಜನಪ್ರಿಯತೆ ಮತ್ತು ರಾಜ್ಯ ಮಟ್ಟದಿಂದ ಬೆಳೆದು ಬಂದಿರುವ ಯುವ ನಾಯಕರ ಅಗತ್ಯವೂ ಇದೆ. ಆ ರೇಸ್ನಲ್ಲಿ ಮುಂಚೂಣಿಯಲ್ಲಿ ನಿಂತಿರೋ 4 ಜನ ಅಗ್ನಿ ಪರೀಕ್ಷೆಗೆ ಒಳಗಾಗಿದ್ದಾರೆ. ಅಂದ ಹಾಗೆ ಮೋದಿ ನಂತರ ಯಾರು ಅನ್ನೋ ಚರ್ಚೆ ಬರೀ ಮಾಧ್ಯಮಗಳಲ್ಲಿ ಮಾತ್ರ ನಡೆಯುತ್ತಿಲ್ಲ. ಇದರ ಹಿಂದೆ ಬಿಜೆಪಿಯ ಮಾಸ್ಟರ್ ಪ್ಲಾನ್ ಮತ್ತು ಅತಿ ದೊಡ್ಡ ಇನ್ಸೈಡ್ ನ್ಯೂಸೇ ಇದೆ. ಅದೇನಪ್ಪಾ ಅಂದ್ರೆ ಮುಂದಿನ ನಾಯಕತ್ವವನ್ನು ನಿರ್ಧಾರ ಮಾಡಲು ಬಿಜೆಪಿಯ ಆಂತರಿಕ ವಲಯದಲ್ಲೇ ಒಂದು ದೊಡ್ಡ ಮಹತ್ವದ ರಾಜಕೀಯ ಬದಲಾವಣೆ ಸನ್ನಿಹಿತವಾಗಿದೆ. ಹಾಗಾದ್ರೆ ಏನದು ಗೇಮ್ ಚೇಂಜರ್ ಪ್ಲಾನ್ ಅಂದ್ರ? ಇಲ್ಲಿಗೆ ಮತ್ತೊಂದು ರೋಚಕ ಇನ್ಸೈಡ್ ನ್ಯೂಸ್ ಸೇರಿಕೊಳ್ಳುತ್ತೆ ಸ್ನೇಹಿತರೆ. ಅದೇನಂದ್ರೆ ಬಿಜೆಪಿಯಲ್ಲಿ ದೇಶದ ಮಟ್ಟದಲ್ಲಿ ಹಲವು ಮಹತ್ತರ ಬದಲಾವಣೆಗಳು ಸನ್ನಿಹಿತವಾಗಿವೆ. ಬಿಜೆಪಿ ತನ್ನ 12 ಸದಸ್ಯರ ಅತ್ಯುನ್ನತ ನಿರ್ಧಾರ ತೆಗೆದುಕೊಳ್ಳುವ ಸಂಸ್ಥೆಯಾದ ಸಂಸದೀಯ ಮಂಡಳಿಯನ್ನ ಪುನರ್ ರಚಿಸುವ ದೊಡ್ಡ ಪ್ಲಾನ್ ನಲ್ಲಿದೆ. ಈ ಮಂಡಳಿಯ ವಿಶೇಷತೆ ಏನ್ ಗೊತ್ತಾ? ದೇಶದ ಪ್ರಧಾನಿ ಮತ್ತು ವಿವಿಧ ರಾಜ್ಯಗಳ ಮುಖ್ಯಮಂತ್ರಿ ಅಭ್ಯರ್ಥಿಗಳನ್ನ ಅಂತಿಮಗೊಳಿಸುವ ಅತಿ ದೊಡ್ಡ ಶಕ್ತಿ ಇರೋದೇ ಈ ಕಮಿಟಿಗೆ. ಪ್ರಸ್ತುತ ಈ ಮಂಡಳಿಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ, ಗೃಹ ಸಚಿವ ಅಮಿತ್ ಶಾ, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಮತ್ತು JP ನಡ್ಡಾ ಅವರಂತಹ ಹಿರಿಯ ನಾಯಕರಿದ್ದಾರೆ. ಆದ್ರೆ ಮೂಲಗಳ ಪ್ರಕಾರ ಪ್ರಸ್ತುತ ಅಧಿಕಾರದಲ್ಲಿರುವ 3ರಿಂದ 4 ಮುಖ್ಯಮಂತ್ರಿಗಳನ್ನ ಮತ್ತು ಯುವ ನಾಯಕರನ್ನ ಈ ಅತ್ಯುನ್ನತ ಮಂಡಳಿಗೆ ಸೇರಿಸಿಕೊಳ್ಳುವ ಚಿಂತನೆ ನಡೆಯುತ್ತಿದೆ. ಇದು ಯಾಕೆ ಮುಖ್ಯ ಅಂದ್ರೆ ಬಿಜೆಪಿ ಹಿಂದೆಯೂ ತನ್ನ ಸಂಸದೀಯ ಮಂಡಳಿಯನ್ನ ಭವಿಷ್ಯದ ನಾಯಕರನ್ನ ಪ್ರಮೋಟ್ ಮಾಡಲು ಬಳಸಿದೆ. ಉದಾಹರಣೆಗೆ 2013ರಲ್ಲಿ ನರೇಂದ್ರ ಮೋದಿ ಅವರನ್ನ ಪ್ರಧಾನಿ ಅಭ್ಯರ್ಥಿ ಅಂತ ಘೋಷಿಸುವ 1 ವರ್ಷದ ಮುಂಚೆಯೇ ಈ ಮಂಡಳಿಗೆ ಸೇರ್ಪಡೆಗೊಳಿಸಲಾಗಿತ್ತು. 2027 ಮತ್ತು 2028ರಲ್ಲಿ ಹಲವಾರು ರಾಜ್ಯಗಳಲ್ಲಿ ವಿಧಾನಸಭಾ ಚುನಾವಣೆಗಳು ನಡೆಯಲಿದ್ದು, ನಂತರ 2029ರಲ್ಲಿ ಲೋಕಸಭಾ ಚುನಾವಣೆ ನಡೆಯಲಿದೆ. ಅದಕ್ಕಾಗಿ ಈಗಿನಿಂದಲೇ ಮುಂದಿನ ಲೈನ್ ಅಪ್ ರೆಡಿ ಮಾಡಿಕೊಳ್ಳಲಾಗ್ತಿದೆ. ಈ ಮಂಡಳಿಯ ಬದಲಾವಣೆಯ ನಂತರ ಕೇಂದ್ರ ಚುನಾವಣಾ ಸಮಿತಿ ಮತ್ತು ರಾಷ್ಟ್ರೀಯ ಕಾರ್ಯಕಾರಿಣಿಯಲ್ಲೂ ಯುವ ನಾಯಕರಿಗೆ ಹೆಚ್ಚಿನ ಪ್ರಾತಿನಿಧ್ಯ ಸಿಗಲಿದೆ. ಸೊ ಈ ಸಂಸದೀಯ ಮಂಡಳಿಯ ಪವರ್ ಏನೆಂಬುದು ನಿಮ್ಗೆ ಈಗ ಅರ್ಥ ಆಗಿರಬಹುದು. ಹಾಗಾದ್ರೆ ಈ ಅತ್ಯುನ್ನತ ಮಂಡಳಿಗೆ ಎಂಟ್ರಿ ಕೊಟ್ಟು ನಾಳೆ ದೇಶದ ಚುಕ್ಕಾಣಿ ಹಿಡಿಯೋಕೆ ಸಾಲಿನಲ್ಲಿ ನಿಂತಿರೋ ಆ 4 ಜನ ಡೈನಾಮಿಕ್ ಯಂಗ್ ಲೀಡರ್ಸ್ ಯಾರು? ಅವರಿಗಿರೋ ಶಕ್ತಿ ಏನು, ಸವಾಲುಗಳೇನು? ಪ್ರತಿಯೊಬ್ಬರ ಪ್ಲಸ್ ಮತ್ತು ಮೈನಸ್ ಪಾಯಿಂಟ್ ಗಳನ್ನ 1 by 1 ಅನಲೈಸಿಸ್ ಮಾಡೋಣ. ಯೋಗಿ ಆದಿತ್ಯನಾಥ್ ಖಡಕ್ ಹಿಂದುತ್ವ ಮತ್ತು ಬುಲ್ಡೋಜರ್ ಬ್ರಾಂಡ್. ಮೊದಲನೆಯದಾಗಿ ದೇಶಾದ್ಯಂತ ಅತಿ ಹೆಚ್ಚು ಸೌಂಡ್ ಮಾಡ್ತಿರೋ ಹೆಸರು ಯೋಗಿ ಆದಿತ್ಯನಾಥ್ ಅವರದ್ದು. ಯೋಗಿ ಆದಿತ್ಯನಾಥ್ ಅಂದ ತಕ್ಷಣ ನಮಗೆ ನೆನಪಾಗೋದು ಖಡಕ್ ನಿರ್ಧಾರಗಳು, ಹಿಂದುತ್ವದ ಐಕಾನ್ ಮತ್ತು ಬುಲ್ಡೋಜರ್ ಬಾಬಾ ಅನ್ನೋ ಇಮೇಜ್. ಉತ್ತರ ಪ್ರದೇಶ ಅಂದ್ರೆ ಸಣ್ಣ ರಾಜ್ಯ ಅಲ್ಲ ಸ್ನೇಹಿತರೆ.
80 ಲೋಕಸಭಾ ಕ್ಷೇತ್ರಗಳಿರೋ ದೇಶದ ಅತ್ಯಂತ ದೊಡ್ಡ ರಾಜ್ಯ. ಅಂತಹ ರಾಜ್ಯವನ್ನ ಕಳೆದ ಹಲವು ವರ್ಷಗಳಿಂದ ಯೋಗಿ ಆದಿತ್ಯನಾಥ್ ಅವರು ನಡೆಸಿರೋ ರೀತಿ, ಯುಪಿಯಲ್ಲಿ ಕ್ರೈಮ್ ರೇಟ್ ಕಂಟ್ರೋಲ್ಗೆ ತಂದಿರೋ ರೀತಿ ದೇಶಾದ್ಯಂತ ಜನರ ಗಮನ ಸೆಳೆದಿದೆ. ಹೀಗಾಗಿ ಯೋಗಿ ಆದಿತ್ಯನಾಥ್ ಅವರು ಭವಿಷ್ಯದ ಪ್ರಧಾನಿಯಾಗೋ ಎಲ್ಲ ಲಕ್ಷಣಗಳು ಎದ್ದು ಕಾಣ್ತಿವೆ. ಇನ್ನ ಯೋಗಿ ಆದಿತ್ಯನಾಥ್ ಅವರ ಪ್ಲಸ್ ಪಾಯಿಂಟ್ಸ್ ಏನು ಅಂತ ನೋಡೋದಾದ್ರೆ, ಪ್ರಧಾನಿ ಮೋದಿ ನಂತರ ಇಡೀ ಭಾರತದಲ್ಲಿ ಬಿಜೆಪಿಯ ಕಾರ್ಯಕರ್ತರಲ್ಲಿ ಮತ್ತು ಸಾರ್ವಜನಿಕರಲ್ಲಿ ಅತಿ ಹೆಚ್ಚು ಡಿಮ್ಯಾಂಡ್ ಇರೋ ನಾಯಕ ಅಂದ್ರೆ ಅದು ಯೋಗಿ ಆದಿತ್ಯನಾಥ್ ಅವರು. ಯಾವುದೇ ರಾಜ್ಯದ ಚುನಾವಣೆ ಇರಲಿ, ಯೋಗಿ ಅವರ ರ್ಯಾಲಿಗೆ ಭಾರಿ ಕ್ರೌಡ್ ಇರುತ್ತೆ. ಬಿಜೆಪಿಯ ಕೋರ್ ಹಿಂದುತ್ವ ವೋಟ್ ಬ್ಯಾಂಕ್ಗೆ ಯೋಗಿ ಅತ್ಯಂತ ನೆಚ್ಚಿನ ನಾಯಕ. ಲಾ ಅಂಡ್ ಆರ್ಡರ್ ವಿಷಯದಲ್ಲಿ ಯೋಗಿ ಅವರ ಇಮೇಜ್ ಜೀರೋ ಟಾಲರೆನ್ಸ್. ಚಾಲೆಂಜ್ ಮತ್ತು ಅಡೆತಡೆಗಳು. ಯೋಗಿ ಅವರ ಇಮೇಜ್ ತುಂಬಾ ತೀವ್ರವಾದ ಹಿಂದುತ್ವದ ಕಡೆ ಇದೆ. ಪ್ರಧಾನಿ ಹುದ್ದೆಗೆ ಬಂದಾಗ ಎಲ್ಲಾ ವರ್ಗದ ಜನರನ್ನ ಮತ್ತು ಮೈತ್ರಿಕೂಟದ ಇತರೆ ಪಕ್ಷಗಳನ್ನ ಒಟ್ಟಿಗೆ ಕರೆದುಕೊಂಡು ಹೋಗೋದು ಒಂದು ದೊಡ್ಡ ಸವಾಲಾಗಬಹುದು. ಅದೇನೇ ಇದ್ರೂ ಬಿಜೆಪಿಯ ಕಾರ್ಯಕರ್ತರ ಮೊದಲ ಆಯ್ಕೆ ಅಂತ ಬಂದ್ರೆ ಯೋಗಿ ಆದಿತ್ಯನಾಥ್ ಅವರ ಹೆಸರು ಖಂಡಿತ ಮೊದಲ ಸಾಲಿನಲ್ಲಿರುತ್ತೆ. ದೇವೇಂದ್ರ ಫಡ್ನವೀಸ್ ರಾಜಕೀಯ ಚಾಣಕ್ಯ ಮತ್ತು RSS ನೆಚ್ಚಿನ ಮುಖ. ಇನ್ನ ಎರಡನೇ ದೊಡ್ಡ ಹೆಸರು ದೇವೇಂದ್ರ ಫಡ್ನವೀಸ್. ಮಹಾರಾಷ್ಟ್ರದ ರಾಜಕೀಯ ಅಂದ್ರೆ ಸುಲಭ ಅಲ್ಲ ಸ್ನೇಹಿತರೆ. ಅಲ್ಲಿ ಪ್ರತಿದಿನ ಒಂದು ಟ್ವಿಸ್ಟ್ ಇರುತ್ತೆ. ಅಂತಹ ಸಂಕೀರ್ಣ ರಾಜಕೀಯದಲ್ಲಿ ಸಿಎಂ ಆಗಿ, ವಿಪಕ್ಷ ನಾಯಕನಾಗಿ, DCM ಆಗಿ ಪೂರ್ಣ ಪ್ರಮಾಣದ ನಿಯಂತ್ರಣ ಸಾಧಿಸುವ ಶಕ್ತಿ ಅಂದ್ರೆ ಅದು ದೇವೇಂದ್ರ ಫಡ್ನವೀಸ್. ಇನ್ನ ಇವರ ಪ್ಲಸ್ ಪಾಯಿಂಟ್ಸ್ ಏನು ಅಂದ್ರೆ, ನಾಗಪುರದಿಂದಲೇ ಬೆಳೆದು ಬಂದಿರುವ ದೇವೇಂದ್ರ ಫಡ್ನವೀಸ್ ಅವರಿಗೆ RSS ಕೇಂದ್ರ ನಾಯಕತ್ವದ ಅತ್ಯಂತ ನಿಕಟ ಬೆಂಬಲವಿದೆ. ನಿತಿನ್ ಗಡ್ಕರಿ ಅವರ ನಂತರ RSS ನ ಅತ್ಯಂತ ನೆಚ್ಚಿನ ನಾಯಕ ಅಂದ್ರೆ ಅದು ದೇವೇಂದ್ರ ಫಡ್ನವೀಸ್. ಕೇಂದ್ರ ರಾಜಕೀಯದಲ್ಲಿ ಇವರನ್ನ ಯುವ ಮುಖವಾಗಿ ಮೇಲಕ್ಕೆ ತರಲು RSS ಉತ್ಸುಕವಾಗಿದೆ. ಇನ್ನ ಅಡ್ಮಿನಿಸ್ಟ್ರೇಟಿವ್ ಅಲ್ಲಿ ಫಡ್ನವೀಸ್ ಜೀನಿಯಸ್ ಆಗಿದ್ದಾರೆ. ನೀತಿ ನಿಯಮಗಳು, ಆರ್ಥಿಕ ಯೋಜನೆಗಳು ಮತ್ತು ಅಭಿವೃದ್ಧಿ ಕೆಲಸಗಳಲ್ಲಿ ಫಡ್ನವೀಸ್ ಅತ್ಯಂತ ಮೆಚೂರ್ಡ್ ಆಗಿದ್ದಾರೆ. ಅಷ್ಟೇ ಅಲ್ಲ, ಮೈತ್ರಿ ಪಕ್ಷಗಳನ್ನ ಜೊತೆಗೆ ಕರೆದುಕೊಂಡು ಹೋಗುವ ರಾಜತಾಂತ್ರಿಕ ಗುಣ ಇವರಲ್ಲಿದೆ. ಚಾಲೆಂಜ್ ಮತ್ತು ಅಡೆತಡೆಗಳು. ಪ್ರಸ್ತುತ ಯಾವುದೇ ರಾಜ್ಯದ ಸಿಎಂಗಳಿಗೆ ಸಂಸದೀಯ ಮಂಡಳಿಯಲ್ಲಿ ಸ್ಥಾನ ನೀಡಿಲ್ಲ. ಹೀಗಾಗಿ ಫಡ್ನವೀಸ್ ಅವರಿಗೆ ವಿಶೇಷ ಸ್ಥಾನ ಕೊಟ್ರೆ ಪಕ್ಷದ ಒಳಗಡೆಯೇ ಕೆಲವು ಆಕ್ಷೇಪಣೆಗಳು ಬರಬಹುದು. ಜೊತೆಗೆ ಮಹಾರಾಷ್ಟ್ರದ ಪ್ರಾದೇಶಿಕ ರಾಜಕೀಯದಿಂದ ಹೊರಬಂದು ರಾಷ್ಟ್ರೀಯ ಬ್ರಾಂಡ್ ಕಟ್ಟಬೇಕಾಗಿದೆ. ಅದೇನೇ ಇದ್ರೂ ಸಂಸದೀಯ ಮಂಡಳಿಗೆ ಫಡ್ನವೀಸ್ ಎಂಟ್ರಿ ಕೊಟ್ರೆ ಅದು ಅವರ ರಾಷ್ಟ್ರ ರಾಜಕೀಯದ ಪ್ರವೇಶಕ್ಕೆ ಹೆದ್ದಾರಿ ತೆರೆದಂತೆಯೇ ಲೆಕ್ಕ. ಬಿಜೆಪಿ ಹೈಕಮಾಂಡ್ ಒಬ್ಬ ಸೈಲೆಂಟ್, ಇಂಟೆಲಿಜೆಂಟ್ ಅಡ್ಮಿನಿಸ್ಟ್ರೇಟರ್ ಪ್ರಧಾನಿಯನ್ನ ಆಯ್ಕೆ ಮಾಡಲು ಬಯಸಿದ್ರೆ ದೇವೇಂದ್ರ ಫಡ್ನವೀಸ್ ರೇಸ್ ನಲ್ಲಿ ಮುಂಚೂಣಿಗೆ ಬರ್ತಾರೆ. ಹಿಮಂತ್ ಬಿಸ್ವಾ ಶರ್ಮಾ ಈಶಾನ್ಯ ಭಾರತದ ಗೇಮ್ ಚೇಂಜರ್. ಹಿಮಂತ್ ಬಿಸ್ವಾ ಶರ್ಮಾ ಮೂರನೇ ಹೆಸರಾಗಿ ಕೇಳಿ ಬರ್ತಿದೆ. ಇತ್ತೀಚಿನ ದಿನಗಳಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಹಾಗೂ ನ್ಯಾಷನಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಿರೋ ನಾಯಕ ಅಸ್ಸಾಂನ ಮುಖ್ಯಮಂತ್ರಿ ಹಿಮಂತ್ ಬಿಸ್ವಾ ಶರ್ಮಾ. ಸ್ನೇಹಿತರೆ, ಒಂದು ಕಾಲದಲ್ಲಿ ಈಶಾನ್ಯ ಭಾರತ ಅಂದ್ರೆ ಅದು ಕಾಂಗ್ರೆಸ್ನ ಭದ್ರಕೋಟೆಯಾಗಿತ್ತು. ಆದ್ರೆ ಇಡೀ ನಾರ್ತ್ ಈಸ್ಟ್ ನಲ್ಲಿ ಬಿಜೆಪಿಯ ಬಾವುಟ ಹಾರುವಂತೆ ಮಾಡಿದ ಮಹಾನ್ ಮಾಸ್ಟರ್ ಮೈಂಡ್ ಅಂದ್ರೆ ಈ ಹಿಮಂತ್ ಬಿಸ್ವಾ ಶರ್ಮಾ. ಇನ್ನ ಇವರ ಪ್ಲಸ್ ಪಾಯಿಂಟ್ಸ್ ಏನು ಅಂತ ನೋಡೋದಾದ್ರೆ, ಹಿಮಂತ್ ಅವರ ಭಾಷಣಗಳು, ವಿಪಕ್ಷಗಳಿಗೆ ಕೊಡುವ ಪ್ರತ್ಯುತ್ತರಗಳು ಅತ್ಯಂತ ಖಡಕ್ ಮತ್ತು ನೇರವಾಗಿವೆ. ಕಾಂಗ್ರೆಸ್ ಹಿನ್ನೆಲೆಯಿಂದ ಬಂದವರಾದ್ರೂ ಬಿಜೆಪಿಯ ಸಿದ್ಧಾಂತವನ್ನ ಪೂರ್ತಿಯಾಗಿ ಅಳವಡಿಸಿಕೊಂಡು ಅತ್ಯಂತ ಚಾಣಾಕ್ಷ ರಾಜಕಾರಣ ಮಾಡ್ತಾರೆ. ಉತ್ತರ ಭಾರತದ ನಾಯಕರ ನಡುವೆ ಈಶಾನ್ಯ ಭಾರತದ ಒಬ್ಬ ಪ್ರಭಾವಿ ನಾಯಕ ದೇಶದ ನಾಯಕತ್ವ ವಹಿಸಿದ್ರೆ ಅದು ಇಡೀ ದೇಶಕ್ಕೆ ಹೊಸ ಸಂದೇಶ ನೀಡುತ್ತದೆ. ಚಾಲೆಂಜ್ ಮತ್ತು ಅಡೆತಡೆಗಳು. ಹಿಮಂತ್ ಅವರು ಮೂಲತಃ RSS ಹಿನ್ನೆಲೆಯವರಲ್ಲ. ಬಿಜೆಪಿ ಮತ್ತು RSS ನ ಮೂಲ ಕಾರ್ಯಕರ್ತರು ಇದನ್ನು ಸಂಪೂರ್ಣವಾಗಿ ಹೇಗೆ ಸ್ವೀಕರಿಸ್ತಾರೆ ಅನ್ನೋದು ಮುಖ್ಯ. ಅದೇನೇ ಇದ್ರೂ ಅವರ ಕೆಲಸ ಮಾಡುವ ವೇಗ ಮತ್ತು ಬೋಲ್ಡ್ ಸ್ಟೇಟ್ಮೆಂಟ್ಗಳು ಅವರನ್ನ PM ರೇಸ್ ನ ಡಾರ್ಕ್ ಹೌಸ್ ಮಾಡಿದೆ. ಸುವೇಂದು ಅಧಿಕಾರಿ ಮಮತಾ ಬ್ಯಾನರ್ಜಿಗೆ ಟಕ್ಕರ್ ಕೊಟ್ಟ ನಾಯಕ. ಇನ್ನ ನಾಲ್ಕನೆಯ ಹೆಸರು ಸುವೇಂದು ಅಧಿಕಾರಿ. ಪಶ್ಚಿಮ ಬಂಗಾಳದಂತಹ ಕಠಿಣ ರಾಜಕೀಯ ವಾತಾವರಣದಲ್ಲಿ ಮಮತಾ ಬ್ಯಾನರ್ಜಿ ಅವರಂತಹ ದೈತ್ಯ ನಾಯಕಿಯನ್ನ ನಂದಿಗ್ರಾಮ ಕ್ಷೇತ್ರದಲ್ಲಿ ಸೋಲಿಸಿ ಇಡೀ ದೇಶದ ಗಮನ ಸೆಳೆದ ಧೀರ ನಾಯಕ ಸುವೇಂದು ಅಧಿಕಾರಿ. ಇವರ ಪ್ಲಸ್ ಪಾಯಿಂಟ್ಸ್ ಏನು ಅಂತ ನೋಡೋದಾದ್ರೆ, ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿ ನಾಯಕರಾಗಿ ದಿನನಿತ್ಯದ ಸವಾಲುಗಳು, ಹಿಂಸಾಚಾರಗಳನ್ನ ಎದುರಿಸಿ ಗ್ರೌಂಡ್ ಲೆವೆಲ್ ನಲ್ಲಿ ಪಕ್ಷವನ್ನ ಕಟ್ಟಿ ಬೆಳೆಸುತ್ತಿದ್ದಾರೆ. ಬಂಗಾಳ ಮತ್ತು ಸುತ್ತಮುತ್ತಲಿನ ಪೂರ್ವ ಭಾರತದ ಭಾಗಗಳಲ್ಲಿ ಇವರಿಗೆ ಭಾರಿ ಜನಪ್ರಿಯತೆ ಇದೆ. ಚಾಲೆಂಜ್ ಮತ್ತು ಅಡೆತಡೆಗಳು. ರಾಷ್ಟ್ರೀಯ ರಾಜಕೀಯದಲ್ಲಿ ಹಾಗೂ ಕೇಂದ್ರ ಆಡಳಿತದಲ್ಲಿ ಅವರಿಗೆ ಪೂರ್ಣ ಅನುಭವ ಬೇಕಾಗಿದೆ. ಆದ್ರೆ ಮುಂಬರುವ ದಿನಗಳಲ್ಲಿ ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿಯನ್ನ ಅಧಿಕಾರಕ್ಕೆ ತಂದ್ರೆ ಸುವೇಂದು ಅವರ ಶಕ್ತಿ ರಾಷ್ಟ್ರ ಮಟ್ಟದಲ್ಲಿ 10-20 ಪಟ್ಟು ಹೆಚ್ಚಾಗೋದ್ರಲ್ಲಿ ಸಂಶಯವೇ ಇಲ್ಲ. ಸ್ನೇಹಿತರೆ, ಈ 4 ಯುವ ನಾಯಕರ ಕ್ರೇಜ್ ಮತ್ತು ಗೇಮ್ ಪ್ಲಾನ್ ಒಂದು ಕಡೆಯಾದ್ರೆ, ನಾವು ಕೇಂದ್ರ ರಾಜಕೀಯದ ಇಬ್ಬರು ಹೆವಿ ವೈಟ್ ಮಾಸ್ಟರ್ ಮೈಂಡ್ ಗಳನ್ನ ಮರೆಯುವಂತೆಯೇ ಇಲ್ಲ. ಯುವ ನಾಯಕರಷ್ಟೇ ಅಲ್ಲದೆ ಬಿಜೆಪಿಯ ಬಿಗ್ ಪವರ್ ಹೌಸ್ ಆಗಿರೋ ಆ ಹಿರಿಯ ನಾಯಕರ ಲೆಕ್ಕಾಚಾರ ಏನು? ಬಿಜೆಪಿ ಹೈಕಮಾಂಡ್ ಕೊನೆ ಕ್ಷಣದಲ್ಲಿ ಯಾವ ಬಿಗ್ ಸರ್ಪ್ರೈಸ್ ಕೊಡಬಹುದು? ಸ್ನೇಹಿತರೆ, ಈ 4 ಯುವ ನಾಯಕರ ಹೆಸರುಗಳು ಒಂದು ಕಡೆಯಾದ್ರೆ, ಕೇಂದ್ರ ಮಟ್ಟದಲ್ಲಿ ಇಬ್ಬರು ಅತ್ಯಂತ ಪ್ರಭಾವಿ ಹಿರಿಯ ನಾಯಕರನ್ನ ನಾವು ಮರೆಯುವಂತೆಯೇ ಇಲ್ಲ. ಅವರಲ್ಲಿ ಮೊದಲನೆಯವರು ಅಂದ್ರೆ ಅದು ಅಮಿತ್ ಶಾ. ಮೋದಿ ಅವರ ಅತ್ಯಂತ ಆಪ್ತ, ದೇಶದ ಗೃಹ ಸಚಿವ. ಪಕ್ಷದ ಆಡಳಿತ ಮತ್ತು ಸಂಘಟನೆಯಲ್ಲಿ
ಅವರಷ್ಟು ಹಿಡಿತ ಇರುವವರು ಇನ್ನೊಬ್ಬರಿಲ್ಲ. ನೈಸರ್ಗಿಕವಾಗಿ ಮೋದಿಯವರ ನಂತರ ಅಮಿತ್ ಶಾ ಅವರೇ ಮೊದಲ ಆಯ್ಕೆಯಾಗಬಹುದು ಅನ್ನೋದು ಬಹುತೇಕ ರಾಜಕೀಯ ವಿಶ್ಲೇಷಕರ ಅಭಿಪ್ರಾಯ. ಇನ್ನ ಎರಡನೇ ಅವರು ಯಾರು ಅಂತ ನೋಡಿದ್ರೆ ಅಲ್ಲಿ ಎದ್ದು ಕಾಣೋದು ರಾಜನಾಥ್ ಸಿಂಗ್ ಅಥವಾ ನಿತಿನ್ ಗಡ್ಕರಿ. ಇವರಿಬ್ಬರಿಗೂ ಪಕ್ಷದ ಒಳಗಡೆ ಮತ್ತು ಹೊರಗಡೆ ಭಾರಿ ಗೌರವವಿದೆ. ಮೈತ್ರಿ ಸರ್ಕಾರವನ್ನ ಸಮರ್ಥವಾಗಿ ನಡೆಸುವ ಅನುಭವ ಇವರಿಗಿದೆ. ಆದ್ರೆ ಬಿಜೆಪಿಯ ಮಾಸ್ಟರ್ ಪ್ಲಾನ್ ಏನ್ ಗೊತ್ತಾ? ಬಿಜೆಪಿ ಯಾವಾಗಲೂ ಅಚ್ಚರಿಗಳಿಗೆ ಹೆಸರುವಾಸಿ. ಯಾರು ಊಹಿಸದ ನಾಯಕರನ್ನ ಸಿಎಂ ಅಥವಾ ಪಿಎಂ ಅಭ್ಯರ್ಥಿ ಮಾಡಿ ಸರ್ಪ್ರೈಸ್ ಕೊಡೋದು ಬಿಜೆಪಿಯ ಶೈಲಿ. ಪ್ರಮುಖ ಸಮುದಾಯಗಳು ದಕ್ಷಿಣ ಭಾರತ ಸೇರಿದಂತೆ ವಿವಿಧ ಪ್ರದೇಶಗಳಿಗೆ ಪ್ರಾತಿನಿಧ್ಯ ನೀಡೋದು ಬಿಜೆಪಿಯ ಪ್ಲಾನ್ ಆಗಿದೆ. ಹಾಗಾಗಿ ಸಂಸದೀಯ ಮಂಡಳಿಯ ಪುನರ್ರಚನೆಯ ನಂತರ ಈ 4 ಯುವ ನಾಯಕರಲ್ಲಿ ಒಬ್ಬರಿಗೆ ಭರ್ಜರಿ ಪ್ರಮೋಷನ್ ಸಿಕ್ಕರೂ ಆಶ್ಚರ್ಯವಿಲ್ಲ. ಸ್ನೇಹಿತರೆ, ನರೇಂದ್ರ ಮೋದಿ ಅವರ ನಂತರ ಭಾರತದ ಮುಂದಿನ ನಾಯಕತ್ವ ಯಾರು ವಹಿಸಬೇಕು? ಖಡಕ್ ಹಿಂದುತ್ವ ಮತ್ತು ಆಡಳಿತದ ಯೋಗಿ ಆದಿತ್ಯನಾಥ್ ಅವರ, ರಾಜಕೀಯ ಚಾಣಕ್ಯ ದೇವೇಂದ್ರ ಫಡ್ನವೀಸ್ ಅವರ, ಇಲ್ಲ ಬೋಲ್ಡ್ ಅಂಡ್ ಅಗ್ರೆಸಿವ್ ಹಿಮಂತ್ ಬಿಸ್ವಾ ಶರ್ಮಾ ಅವರ, ಅಥವಾ ಹೋರಾಟಗಾರ ಸುವೇಂದು ಅಧಿಕಾರಿ ಅವರ? ಕೊನೆಗೆ ಇವರೆಲ್ಲರನ್ನು ಸೈಡ್ಗಿಟ್ಟು ಮತ್ತೆ ಅಮಿತ್ ಶಾ ಅವರೇ ಮುಂದಿನ ಪಿಎಂ ಆಗ್ಬೇಕಾ? ನಿಮ್ಮ ಅನಿಸಿಕೆ ಏನು? ನಿಮ್ಮ ಪ್ರಕಾರ ಯಾರಿಗೆ ಹೆಚ್ಚಿನ ಅರ್ಹತೆ ಇದೆ? ತಕ್ಷಣವೇ ಕೆಳಗಡೆ ಇರೋ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮ್ಗಷ್ಟೇ ಅಲ್ಲ, ನಿಮ್ಮ ಫ್ರೆಂಡ್ಸ್ಗೂ ಖಂಡಿತ ಇಷ್ಟ ಆಗುತ್ತೆ. ತಕ್ಷಣವೇ ಈ ವಿಡಿಯೋವನ್ನ ವಾಟ್ಸ್ಆಪ್ ಮತ್ತು ಫೇಸ್ಬುಕ್ ನಲ್ಲಿ ಶೇರ್ ಮಾಡಿ. ವಿಡಿಯೋಗೆ ಒಂದು ಲೈಕ್ ಕೊಡಿ. ಹಾಗೆ ನಮ್ಮ ಚಾನೆಲ್ಗೆ ನೀವಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಮತ್ತೊಂದು ರೋಚಕ ಪೊಲಿಟಿಕಲ್ ಅನಾಲಿಸಿಸ್ ಜೊತೆ ಮತ್ತೆ ಸಿಗೋಣ. ಅಲ್ಲಿಯವರೆಗೂ ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ.